ಥಾಟ್ಸ್ ಜಾಸ್ತಿ ಬರುತ್ತೆ. ಮೊದ್ಲು ಕಡಿಮೆ ಬಂದ್ರೆ ಈಗ ಜಾಸ್ತಿ ನೆಗೆಟಿವ್ ಥಾಟ್ಸ್ ಬರುತ್ತೆ, ಭಯ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ನಾವ್ ಏನೋ ಒಂದು ಆಸೆ ಇಟ್ಕೊಂಡಾಗ, ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಅದು ಎಲ್ಲರಿಗೂ ಸಹಜ ಅದು ಬರೋದು. ನೀವು ಒಬ್ರಿಗೆ ಅನ್ಕೊಂಡಿರ್ತೀರಿ, ಎಲ್ಲರೂ ಫುಲ್ ಜೋಶಲ್ಲಿ ಖುಷಿ ಇಲ್ಲ, ಎಲ್ಲರಿಗೂ ಭಯ ಇರುತ್ತೆ. ಸೊ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ಯಾವ್ಯಾವ ಸ್ಟ್ಯಾಂಡರ್ಡ್ ಬುಕ್ ತಗೊಂಡಿದ್ದೀರಲ್ಲ ಆ ಸ್ಟ್ಯಾಂಡರ್ಡ್ ಬುಕ್ ನ ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ಮುಗಿಬೇಕು. ಇಲ್ಲ 2 days ಅಲ್ಲಿ ಒಂದು ಸಬ್ಜೆಕ್ಟ್ ಬಹಳ ಫಾಸ್ಟ್ ಆಗಿ ಓದೋದು ಮುಗಿಸ್ಬಿಡ್ರಿ. ಸರ್ ಅದ್ರಿಂದ ಏನು ಯೂಸ್ ಆಗಲ್ಲ, ಅಟ್ಲೀಸ್ಟ್ ಒಂದು 5% ಆದ್ರೂ ನೆನಪಿದ್ರು ಸಾಕು. ನೀವೇನ್ ಮಾಡಿ, ಫಸ್ಟ್ ಎಲ್ಲಾ ಯಾವ್ಯಾವ ಸ್ಟ್ಯಾಂಡರ್ಡ್ ಬುಕ್ ಅನ್ಸ್ತಾವಲ್ಲ PC-ಗೆ, ಈಗ ನಾನು ಜಸ್ಟ್ ಇದಕ್ಕಷ್ಟೇ ಹೇಳ್ತಾ ಇದೀನಿ, PC-ಗೆ ಸ್ಟ್ಯಾಂಡರ್ಡ್ ಬುಕ್ ನೆಲ್ಲ ತಗೊಳ್ರಿ, ಒಂದು ರೀಡಿಂಗ್ ಫಾಸ್ಟ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಮೊದಲು ಓದಿರ್ತೀರಾ, ಒಂದ್ಸತಿ ರಿವಿಷನ್ ಆಗಕ್ಕೆ. ಆಮೇಲೆ ಯಾವ್ದಾದ್ರು ಒಂದು ಓಲ್ಡ್ ಕ್ವಶನ್ ಪೇಪರ್ದು ಬುಕ್ಲೆಟ್ ತೊಗೊಳ್ಳಿ, ಲೈಕ್ ಕಾನ್ ಬೂಸ್ಟರ್ ಆಗ್ಲಿ, ಬೇರೆ ಇದಾವಲ್ಲ. ಸೊ ಅದ್ರದ್ದೆಲ್ಲ PC ಕ್ವಶನ್, PSI ಕ್ವಶನ್, FD SD ಎಲ್ಲವೂ, PC PSI FDA SDA, ಸೊ ಇವು ಸಾಲ್ವ್ ಮಾಡ್ತಾ ಹೋಗ್ರಿ. ಫಸ್ಟ್ ಡೇ ಏನ್ ಮಾಡ್ರಿ, ಫಸ್ಟ್ ಡೇ ಹಿಸ್ಟ್ರಿ. ಇವತ್ತು ನಾನು ಎಲ್ಲಾ PC ಎಕ್ಸಾಮ್ ಅಲ್ಲಿ ಹಿಸ್ಟ್ರಿ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ ಅಂತ ಹುಡುಕ್ತಾ ಹೋಗಿ, ಹಿಸ್ಟ್ರಿ ಯಾವ್ದೋ ಕೊಟ್ಟಿರ್ತಾರೆ, ಅದನ್ನ ಬುಕ್ ಎಲ್ಲಿತ್ತು ಅದಂತ ಹೋಗಿ ಅಂಡರ್ಲೈನ್ ಮಾಡಿ. ಅದನ್ನ ಹುಡುಕ್ತಾ ಹೋಗಿದಾಗ ನಿಮ್ಗೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ ಯಾವ ಚಾಪ್ಟರ್ ಅಲ್ಲಿ ಇದೆ. ಸೊ ಈಗ ಅಶೋಕನ್ ಕೊಟ್ರೆ ಅದು ಯಾವ ಚಾಪ್ಟರ್ದು, ಮತ್ತೆ 1857 ದಂಗೆ ಕೊಡ್ತಾನೆ, ಅದು ಯಾವ ಚಾಪ್ಟರ್ದು. ಸೊ ಹಿಂಗೆ ಸರ್ಚ್ ಮಾಡ್ತಾ ಹೋಗ್ತಿರಲ್ಲ, ಅವಾಗ ನಿಮ್ ಕಾನ್ಸೆಪ್ಟ್ ಇರುತ್ತೆ. ಸೊ ಅವಾಗ ಹಂಗೆ ಓದ್ತಾ ಹೋಗಿ. ಆಮೇಲೆ PC ಎಲ್ಲ ಮುಗಿಸ್ಕೊಳ್ಳಿ, 20 PSI FD SD KS ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ನಿಮ್ದು ಒಂದು ಮೋರ್ ದೆನ್ 60%, 60 to 70% ಇಲ್ಲೇ ಕವರ್ ಆಗುತ್ತೆ. ಅಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಟ್ರೆ 60 to 70% ಇಲ್ಲೇ ಕವರ್ ಆಗುತ್ತೆ. ಆಮೇಲೆ ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ ನಿಮ್ದು. ಸೊ ಆಮೇಲೆ ಏನ್ ಮಾಡ್ರಿ, ಅವೆಲ್ಲ ಅಂಡರ್ಲೈನ್ ಮಾಡಿದಾಗ ಯಾವ್ದು ಬಿಟ್ಟಿರ್ತಿರಲ್ಲ, ಮತ್ತೆ ಆ ಬುಕ್ ಅಲ್ಲಿ ರಿವಿಷನ್ ಮಾಡಿ. ಅಂದ್ರೆ ಒಂದು 5 ರಿವಿಷನ್ ಆಗ್ಲೇಬೇಕು. 5 ರಿವಿಷನ್ ಆದ್ರೆ ಮಾತ್ರ ಪರ್ಫೆಕ್ಟ್ ಆಗ್ತದೆ. ಈ 60 to 70% ಯಾಕಂದ್ರೆ ಅಂದ್ರೆ ಇನ್ನು ಕರೆಂಟ್ ಅಫೇರ್ಸ್ ಇರುತ್ತೆ. ಓಕೆ, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಮತ್ತೆ ಅವೇ ರಿಪೀಟ್ ಆಗಲ್ಲ, ಅದೇ ರಿಲೇಟೆಡ್ ಕ್ವಶನ್ಸ್ ಬರ್ತವೆ. ಓಕೆ, ಮೆಂಟಲ್ ಎಬಿಲಿಟಿ, ಸೊ ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಸ್ವಲ್ಪ ಡಿಫರೆಂಟ್ ಆಗುತ್ತೆ. ಓಕೆ ಸರಿ. ಓಕೆ, ಸೊ ಹೇಗಿದ್ವಿ ಇವತ್ತಿನ ಪ್ರಶ್ನೆಗಳು? ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅದಾದ್ಮೇಲೆ ನಿಮ್ಗೆ ಏನ್ ಓದಬಾರ್ದು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಎಕ್ಸಾಮ್ ಹತ್ರ ಬಂದಂಗೆ ಹೊಸದ್ ಯಾವ್ದು ಓದಬಾರ್ದು, ರಿವಿಷನ್ ಮಾಡ್ಬೇಕು. ಓಕೆ, ಆಮೇಲೆ ನೆಗೆಟಿವ್ ಥಾಟ್ಸ್ ಬರ್ತವೆ ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ, ಏನು, ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ, ಒಂದ್ ವಾರ ಟ್ರೈ ಮಾಡಿ ನೋಡಿ. ಒಂದು ವಿಜುವಲೈಸೇಷನ್ ಮಾಡೋದಪ್ಪ, 5 ನಿಮಿಷ ಮಾಡೋದು. ನಾ ಆಲ್ರೆಡಿ ಎಕ್ಸಾಮ್ ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ. ಕ್ಲಿಯರ್ ಮಾಡಾದ್ಮೇಲೆ ಏನೆಲ್ಲ ಆಗಿದೆ ಅಂತ ಜಸ್ಟ್ ವಿಜುವಲೈಸೇಷನ್ ಮಾಡಿ. ಸೊ ನಿಮ್ಗೆ ಒಂದು ಜೋಶ್ ಬರುತ್ತೆ, ಆದಷ್ಟು ಕಡಿಮೆ ಆಗುತ್ತೆ ನೆಗೆಟಿವ್ ಥಾಟ್ಸ್. ಓಕೆ, ಸೊ ನೋಡಿ 20%